ಸ್ನೇಹಿತರೆ, ಚಾರ್ವಾಕ ಮತ್ತು ಸುದ್ದಿ ಸಹ್ಯಾದ್ರಿ, ಶ್ರೀ ಟಿವಿ ಮತ್ತು ಸಾಗರ ದರ್ಪಣ ಸುದ್ದಿ ವಾಹಿನಿ ನಾವು ಇವತ್ತು ನಮ್ಮ ಗೆಳೆಯ ರಹಮತ್ ಅವರೊಂದಿಗೆ ಸಾಗರದಲ್ಲಿ ಒಂದು ಚುನಾವಣಾ ಸಮೀಕ್ಷೆಗಾಗಿ ಹೊರಟಿದ್ದೀವಿ. ಈಗ ನಾವೀಗಾಗಲೇ ಸಾಗರ ಪಟ್ಟಣದಿಂದ ಸೀದಾ ನಾವೀಗ ಮುಖ್ಯ ರಸ್ತೆಯ ಬೇಸ್ ರಸ್ತೆಯ ಮೂಲಕ ಸೀದಾ ನಾವೀಗ ತಾಳಗುಪ್ಪ ಹೋಬಳಿ ಕಡೆ ಹೋಗ್ತಾ ಇದ್ದೀವಿ. ತಾಳಗುಪ್ಪ ಹೋಬಳಿ ಹೋಗುವ ಮುನ್ನ ನಮಗೆ ಸಿಗುವಂತ ಊರು ಕುಗ್ವೆ, ಗಾಳಿಪುರ, ಸಿರುವಂತೆ, ಹೀಗೆ ಮರುತ್ತೂರು ಇವೆಲ್ಲ ಸಿಗತ್ತೆ. ನಿಲ್ಸಪ್ಪ, ಚುನಾವಣೆ ಮಿಕ್ಸಾ? ಯಾವ ತರ ಮಿಕ್ಸ್ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಇವರು ರಾಷ್ಟ್ರಭಕ್ತ ಬಳಗ ಈಶ್ವರಪ್ಪನವರು. ಬರಲ್ಲ ನಮಗೆ. ಹೌದು, ನೀವು ಸಿದ್ದಾಪುರ ಅಲ್ಲ? ಸಿದ್ದಾಪುರ. ಹಾ ಹಾ ಹಾ, ಕಾವೇರಿ ನಿಲ್ಸಾರಲ್ಲ ಅವ್ರು ಅಲ್ಲಿ. ಹಾ 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 ಹಾ, ಸರಿ 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 ಸರಿ, ಓಕೆ ಓಕೆ. ಈಗ ನಾವೀಗ ಇಲ್ಲೊಂದು ಮೀನು ವ್ಯಾಪಾರ ಮಾಡುತ್ತಿರುವ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೀನು ವ್ಯಾಪಾರ ಮಾಡುವ ಜಾಗದಲ್ಲಿ ಸಾಕಷ್ಟು ಜನ ಮೀನನ್ನ ಖರೀದಿ ಮಾಡ್ತಿದ್ದಾರೆ. ಮೀನು ವ್ಯಾಪಾರವೂ ನಡೆದಿದೆ. ನೋಡೋಣ, ಇಲ್ಲಿ ಗೆಳೆಯರಿಗೆ ಕೇಳೋಣ ಯಾರ ಒಲವು ಯಾರ ಕಡೆ ಅಂತ. ನಮಸ್ತೆ, ಯಾವರು ಸರ್? ಇಲ್ಲ, ಜಯಶೀಲವರು ಇದ್ದಾರೆ. ಮತ್ತೆ ಆರಾಮಿದ್ದೀರಾ? ಮೀನು ಹೇಗಿದೆ? ಚೆನ್ನಾಗಿದೆ ಮೀನು? ಎಂತ ಮೀನಿದು? ಗಿರ್ಲು. ಹೆಂಗ್ ಕೆಜಿ? 200 ರೂಪಾಯಿ ಕೆಜಿನಾ? ಯಾವ ಊರು? ಹುಳಿದೇವರಬನ. ಓ, ಹುಳಿದೇವರಬನ, ಹಸನ್ಮಕ್ಕೆ. ಮತ್ತೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಿದ್ರಿ? ಮೀನು ವ್ಯಾಪಾರ ಮಾಡ್ತಿದ್ದೀರಾ? 4 ವರ್ಷ ಆಯ್ತಾ? ವ್ಯಾಪಾರ ಚೆನ್ನಾಗಿದ್ಯಾ? ಈಗ ಚುನಾವಣೆ ಹತ್ರ ಬಂದಿದೆ, ಓಟ್ ಎಲ್ಲ ಎಲ್ಲಿದೆ ನಿಮ್ದು? ಯಾವ ಊರು? ಓಟ್ ಮಾಡಕ್ ಹೋಗಲ್ವಾ? 7ನೇ ತಾರೀಕು. ಈಗ ಯಾರ ಕಡೆ ಇದೆ ನಿಮ್ಮ ಒಲವು ನಿಲುವೆಲ್ಲ? ಯಾವ ಕಡೆ ಇದೆ? ಹೌದಾ? ಬಳ್ಳಾರಿಯ ಸಮಸ್ಯೆಯನ್ನು ಬಗೆಹರಿಸುವ ರಾಜಕಾರಣಿಗಳು ಯಾರು ನಿಮ್ಮ ಪ್ರಕಾರ? ಗೊತ್ತಿಲ್ವಾ? ನೀರು ಪರವಾಗಿಲ್ಲ. ಸ್ನೇಹಿತರೆ, ಈಗ ನಾವು ಸಾಗರ ತಾಲೂಕಿನ ಕುಗ್ವೆ ಗ್ರಾಮಕ್ಕೆ ಆಗಮಿಸಿದ್ದೀವಿ. ಈ ಕುಗ್ವೆ ಅನ್ನೋದು ಬಹಳ ಭಿನ್ನವಾದಂತ ಊರು. ಯಾಕಂತಂದ್ರೆ ಇಲ್ಲಿ ಅಪರೂಪವಾದಂತ ಕಲಾವಿದರನ್ನು ಕಂಡಂತ ಊರು, ಹೋರಾಟಗಾರರನ್ನು ಕಂಡಂತ ಊರು. ಆಮೇಲೆ ಇಲ್ಲಿಯ ಯುವಕರು ಕಬಡ್ಡಿಯನ್ನು ಬಹಳ ಪ್ರೀತಿ ಮಾಡ್ತಾರೆ. ಕಬಡ್ಡಿ ಟೂರ್ನಿಮೆಂಟ್, ರಾಜ್ಯ ಮಟ್ಟದ ಟೂರ್ನಿಮೆಂಟ್ ಇಲ್ಲಿ ಆಯೋಜಿಸ್ತಾರೆ. ಸರ್, ನಿಮ್ಮ ನಮಸ್ತೆ. ನಿಮ್ಮ ಹೆಸರು? ದುರ್ಗಪ್ಪನವರಾ? ಏನ್ ಕೆಲಸ ಮಾಡ್ತೀರಾ? ಖುಷಿನಾ? ಗದ್ದೆ ಕೆಲಸ. ಚುನಾವಣೆ ಹತ್ರ ಬಂತು, ನಿಮ್ದು ಒಲವು ನಿಲುವು ಯಾವ ಕಡೆ ಇದೆ? ಮಧು ಬಂಗಾರಪ್ಪ. ಹೌದಾ? ಮಧು ಬಂಗಾರಪ್ಪ ಚುನಾವಣೆ ನಿಂತಿಲ್ಲಲ್ಲ? ಗೀತಾ ಮೇಡಮ್ ಅವರು. ಇಲ್ಲಿ ಕಾಂಗ್ರೆಸ್ಸಿನ ಕಟ್ಟಾಳು ಶಾಸಕ ಗೋಪಾಲಕೃಷ್ಣನವರ ಎಡಗೈ ಬಂಟ ಎಂದು ಹೇಳುವ ಮನೋಜ್ ಕುಬೇರ್ ಇದ್ದಾರೆ. ಸರಿ, ನೀವು ಯಾವ ನೆಲೆಯಲ್ಲಿ ಈ ಸರಿ ಚುನಾವಣೆಯಲ್ಲಿ ಗೆಲ್ತೀರಿ ಅಂತ ಹೇಳ್ತೀರಾ? ನಮ್ಮ ಏನು ಕಾಂಗ್ರೆಸ್ ಅಧಿಕಾರ ಬಂತು, ಮತ್ತೆ ಸಿದ್ದರಾಮಯ್ಯರು ಮತ್ತೆ ಡಿ.ಕೆ. ಶಿ ಅವರ ನೇತೃತ್ವದಲ್ಲಿ ಏನ್ ಕರ್ನಾಟಕ ಸರ್ಕಾರದಲ್ಲಿ ಅವರು ಏನು ನುಡಿದಂತೆ ನಡೆದಿದ್ದಾರೆ. ಅವರು ಚುನಾವಣೆ ಪೂರ್ವವಾಗಿ ಮುಂಚೆ ಅವರು 5 ಗ್ಯಾರಂಟಿಗಳನ್ನ ಹೇಳಿದ್ರು. ಅದರಂತೆ ಗ್ಯಾರಂಟಿಗಳನ್ನು ಅವರು ಮಾಡಿದ್ದಾರೆ. ಈಗ ಮಹಿಳೆಯರಿಗೆ 2,000 ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಸಂಪೂರ್ಣವಾಗಿ ಅವರು ಕೊಟ್ಟಿದ್ದಾರೆ. ಹಾಗೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಕರೆಂಟ್ ವಿದ್ಯುತ್ ಸಹಿತ ಫ್ರೀ ಅಂತ ಹೇಳಿದ್ರು. 200 ಯೂನಿಟ್ ಅದನ್ನು ಕೂಡ ಫ್ರೀ ಆಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸರಿ ಚುನಾವಣೆಯಲ್ಲಿ ಅದು ನಿಮ್ಗೆ ಗೆಲ್ಲಕ್ಕೆ ಲಾಭ ಆಗತ್ತೆ ಹೇಳ್ತಾರೆ. ಅದರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ತುಂಬಾನೇ ಸಹಕಾರವಾಗಿದೆ. ಹಾಗೆ ಕೇಂದ್ರ ಸರ್ಕಾರನು ಕೂಡ ಈಗ ಮುಂದೆ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ, ಹಾಗೆ ತಿಂಗಳಿಗೆ ಒಂದು 8,500 ರೂಪಾಯಿ ಕೂಡ ಇದನ್ನ ಸಹಿತ ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಯುವಕರಿಗೆ ಏನು ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಇದೆ ಅಂತ ನಿರುದ್ಯೋಗಿಗಳಿಗೆ ಅವರಿಗೂ ಕೂಡ 1 ಲಕ್ಷ ಕೊಡ್ಬೇಕಂತ ಹೇಳಿ ಯುವ ನಿಧಿ ಅಂತ ಹೇಳಿ ನಾವು ಗ್ಯಾರಂಟಿನ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಲ ಏನು 10-15 ವರ್ಷದಿಂದ ಮೋದಿ ಏನೋ ದೇಶ ಬದಲಾವಣೆ ಮಾಡ್ತಾನೆ ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ದು, ಅದು ಆಸೆ ಅವರು ಹಾಗೆ ಆಸೆಗೆ ಕನಸಾಗಿ ಉಳಿದಿದೆ. ಹಾಗಾಗಿ ಈಗ ಮೋದಿ ಅಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ. ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆ ಮತ್ತೆ ಅವರು ಬಡವರ ಪರವಾಗಿ ಇರುವ ಒಂದು ಸರ್ಕಾರ ಆದ್ರಿಂದ ಈ ಸಲ
ಖಂಡಿತವಾಗಿಯೂ ಕಾಂಗ್ರೆಸ್ 22 ಸೀಟ್ ಅಂತೂ ಕರ್ನಾಟಕದಲ್ಲಿ ಬಂದೇ ಬರುತ್ತೆ. ಶಿವಮೊಗ್ಗ ಗೆಲ್ತಿದ್ದಾರೆ. ಶಿವಮೊಗ್ಗದಲ್ಲಿ 100% ಗೆದ್ದೇ ಗೆಲ್ತೀವಿ. ಓಕೆ, ಧನ್ಯವಾದ. ಲೀಡ್ ಸರ್, ನಿಮ್ಮ ಮೂಲ ಒಂದು ಯಾರ ಕಡೆ ಇದೆ ಸರ್? ನಾವು ಕಾಂಗ್ರೆಸ್. ಹಾ, ಇಲ್ಲಿ ಮೊದ್ಲೆಲ್ಲ ನಾವು ಮೋದಿ ಬಂದ್ರೆ ಏನೋ ಚೇಂಜ್ ಆಗತ್ತೆ ಅನ್ಕೊಂಡಿದ್ವಿ. ಹಾ, ಅದ್ ಯಾವ್ದೂ ಆಗಿಲ್ಲ. ಹಾ. ಅವ್ರು ಬರೀ ಮುಸ್ಲಿಮ್ರನ್ನ ದ್ವೇಷ ಕಟ್ಟಿ ಮತ್ತು ಅವ್ರನ್ನ ಭಯೋತ್ಪಾದಕರನ್ನ ಮಾಡ್ತಾ ಇದಾರೆ. ಅಂದ್ರೆ ಕಳೆದ ಚುನಾವಣೆಯಲ್ಲ ಮೋದಿ ಮುಖ ನೋಡಿ ಓಟ್ ಹಾಕಿದ್ರಿ ಹಂಗಾರೆ? ಹಾ? ಅದು ನಮ್ ದೇಶಕ್ಕೆ ಮುಸ್ಲಿಮ್ರು ಎಲ್ಲರೂ ಸಹಬಾಳ್ವೆಯಿಂದ ಬದುಕಿದ್ರೆ ಮಾತ್ರ ಸಾಧ್ಯ. ಹಾ, ಹಾ, ಹಾ. ಯಾರನ್ನ ಈ ದೇಶದಿಂದ ಹೊರಗಟ್ಟಕ್ ಆಗೋದಿಲ್ಲ. ಓಕೆ, ಧನ್ಯವಾದಗಳು. ಎಲ್ಲೂ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ, ಎಲ್ಲಿ ಗೊತ್ತಿಲ್ಲ. ಅವರ ಮಾಸ್ಟರ್ ಇದಾರೆ ಅಂತ ಹೇಳ್ತಿದ್ದಾರೆ ಅವರು. ನೋಡ್ರಿ, ನಮಸ್ತೆ. ಚುನಾವಣೆ ಬರ್ತಾ ಇದೆ. ಈಗಾಗಲೇ 7ನೇ ತಾರೀಕು ಮತ ಚಲಾಯಿಸುವಂತ ಸಂದರ್ಭ ಬಂದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರ ಕಡೆ ಒಲವು ನಿಮಗಿದೆ? ಸಾಮಾನ್ಯ ನಾವು ತಿಳಿದ ಮಟ್ಟಿಗೆ ಈಗ ಗೀತಾ ಶಿವಕುಮಾರ್ ಕಡೆ ಒಲವಿದೆ. ಬಂಗಾರಪ್ಪನವರ ಅವರು ಮಗಳು ಆಗಿರೋದ್ರಿಂದ ಮಾಡ್ತಕ್ಕಂತ ಕೆಲಸ ಕಾರ್ಯಗಳ ಬಗ್ಗೆ ಜನ ಒಳ್ಳೆ ಒಪ್ಪಿಗೆ ಕೊಡ್ತಾ ಇದಾರೆ. ಆ ಒಂದು ನಿರೀಕ್ಷೆಯಲ್ಲಿ ಒಂದು ಗೀತಾ ಶಿವಕುಮಾರ್ ಒಂದು ಗೆಲ್ಲುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಸರ್, ಈಗ ಈ ಗ್ಯಾರಂಟಿ ಯೋಜನೆಗಳಿಂದ ದಲಿತರ ನಡುವೆ ಯಾವ ತರ ಪರಿಣಾಮ ಬೀರಿದೆ ಸರ್? ನಿಜವಾಗೂ ಒಂದು ಒಂದು ಯೋಜನೆಗಳು ಬಡವರಿಗೆ ಮುಟ್ಟಿದೆ ಸರ್. ಅದು ನಿಜವಾದ ತಲುಪಬೇಕಂತ ಬಡವರಿಗೆ 2,000 ರೂಪಾಯಿ ಇರ್ಬೋದು, ಅಥವಾ 200 ಯೂನಿಟ್ ಕರೆಂಟ್ ಇರ್ಬೋದು, ಮಹಿಳೆಯರಿಗೆ ಬಸ್ ಫ್ರೀ ಇರ್ಬೋದು. ಇವೆಲ್ಲ ಬಡವರು ಯೋಜನೆಗಳನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಆ ಯೋಜನೆಗಳು ನಿಜವಾಗ್ಲೂ ಬಡವರು ತಲುಪಿದ್ದಾರೆ. ಎಷ್ಟೋ ಜನ ಬಡವರು ಅದರಿಂದ ಉಪಯೋಗ ತಗೋತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಮ್ಯಾಕ್ಸಿಮಮ್ ಜನ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಜನ ಹೇಳಿದ್ದಾರೆ. ಈಗಾಗಲೇ ಸ್ನೇಹಿತರೆ, ನಾವು ಸಾಗರದ ಬಸ್ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕೆಲವು ಮತದಾರರನ್ನ ಮಾತನಾಡಿಸಿದ್ವಿ. ಈ ನಡುವೆ ಒಬ್ಬರು ರಾಜಸ್ಥಾನದ ಒಬ್ಬ ವ್ಯಕ್ತಿ ಇಲ್ಲಿ VRL ಅಲ್ಲಿ ಕೆಲಸ ಮಾಡ್ತಿದ್ರು ಅಂತೆ. ಅವರು ಮತ ಹಾಕ್ಲಿಕ್ಕೆ ರಾಜಸ್ಥಾನಕ್ಕೆ ಹೋಗಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟರು. ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬದುಕಿನ ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆ ವ್ಯಕ್ತಿಯ ಮಾತಿನಿಂದ ನಮಗೆ ಗೊತ್ತಾಯ್ತು. ಅಂದ್ರೆ ಒಟ್ಟಾರೆಯಾಗಿ ಬದುಕೇ ಬಹಳ ಮುಖ್ಯ. ಇಲ್ಲಿ ನಮ್ಮ ದಲಿತ ನಾಯಕರಾದ